ಸರ್ ನಾವೊಂದು 22 ವರ್ಷ ಆಯಿತು. ನಾವು ಆ್ಯಕ್ಚುಲಿ ನಂಜನಗೂಡವರು. ಇಲ್ಲಿ ಬಂದು ಒಂದು 25 ವರ್ಷ ಆಯಿತು. 22 ವರ್ಷದಿಂದ ಎಗ್ ರೈಸ್ ಮಾಡ್ತೀನಿ. ನಾವು ಹೋಟ್ಲಲ್ಲಿ ಕೆಲಸ ಮಾಡ್ತೀವಿ. ಹಿಂಗೆ ಒಂದು ಬಂಡಿಲಿ ರೋಡ್ ಸೈಡ್ ಎಗ್ ರೈಸ್ ನೋಡ್ಬೇಕಾದ್ರೆ ನಾವ್ಯಾಕೆ ಮಾಡ್ಬಾರ್ದು ಅಂದ್ಬಿಟ್ಟು ಸ್ವಂತವಾಗಿ ನಾವು ರೋಡ್ ಸೈಡ್ ಬಂಡಿಲಿ ಹಿಂಗೆ ಮಾಡ್ಕೊಬಂದು ಮತ್ತೆ ನಿಮ್ಮಂತರ ಎಲ್ಲ ಪಾಪ ನಮಗೆ ಸಕ್ಕಬಟ್ಟ ಫೇಮಸ್ ಮಾಡಿ ಯೂಟ್ಯೂಬಲ್ಲಿ ಎಲ್ಲ ಫೇಮಸ್ ಮಾಡಿ ಮತ್ತೆ ಕಸ್ಟಮರ್ ಎಲ್ಲ ಒಳ್ಳೆ ಎಂಕರೇಜ್ ಮಾಡಿ ಎಲ್ಲಿಂದ ಬಂದಿದೆ ಪಾಪ ಇಲ್ಲ ಬದುಕಿ ಅಂದ್ಬಿಟ್ಟು ನಮಗೆಲ್ಲ ಎಂಕರೇಜ್ ಮಾಡಿ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಸರ್. ಇದು ಹೋಟೆಲ್ ಮಾಡೋದಕ್ಕೆ ಮುಂಚೆ ಗಾಡಿ ಎಲ್ಲ ಆಗ್ತಿದ್ರು? ಗಾಡಿ ಇಲ್ಲೇ ಬ್ಯಾಂಕಲ್ಲಿ SBM ಬ್ಯಾಂಕಲ್ಲಿ ಅಂತ ಶ್ರೀನಿವಾಸ ಅಂತ ಅಲ್ಲಿ ರೋಡ್ ಸೈಡ್ ಮಾಡ್ತೀವಿ. ಒಂದು 10 ವರ್ಷ ಮಾಡಿದ್ವಿ. ಡೊಂಕನ ಫೀಲ್ಡ್ ಹತ್ರ ಒಂದು 10 ವರ್ಷ ಮಾಡಿದ್ವಿ. ಇಲ್ಲಿ ಬಂದು ಒಂದು 6 ಮಂತ್ ಆಯ್ತು. ಧನಿಯಾ ಕೂಡ ಚಿಲ್ಲಿ ಕೂಡ ಗಾಡಿ ಯಾವ್ದಕ್ಕೆ ಹಾಕಿದ್ರೆ ಇದಕ್ಕೆ ಒಂದ್ಸಲಿಗೆ ಎಷ್ಟು ಮೊಟ್ಟೆ ಅಂಕಲ್? ಸರ್ 30 ಅವರು ಆಪರೇಷನ್ ತಗೋದಿರ್ಬೇಕು. ಇನ್ನೊಂದು ಬೇರೆ ಅಂದ್ರೆ 2 ವಾರ ರೈಸ್ ಇರಬೇಕು. ಎರಡು ಬಾಯ್ಲ್ಡ್ ಎಗ್, ಒಂದು ಆಮ್ಲೆಟ್. ಅಲ್ಲಿ ಅವ್ರಿಗೆ ಇದು ಡಬಲ್ ಎಗ್ ಎಷ್ಟು ಪ್ಲೇಟ್ಸ್ ಆಗುತ್ತೆ ಅಂಕಲ್? ಸರ್ ಇದೊಂದು 15ರಿಂದ 16. ಗ್ರೇವಿ ಒಳಗೆ ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಕಾಣಲ್ಲ, ಕೆಲವರು ಮೊಟ್ಟೆನೇ ಹಾಕಿಲ್ಲ ಅನ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಅಷ್ಟೊಂದು ಮೊಟ್ಟೆ ಹಾಕಿ 30 ಮೊಟ್ಟೆಗೆ ಕೆಲವರು ಕಾಣೋದಿಲ್ಲ ಅಂತಾರೆ. ನಾನು ಆ್ಯಕ್ಚುಲಿ ಗ್ರೇವಿ ಒಳಗೆ ಹಾಕ್ಬಿಟ್ಟಿದ್ದೀನಿ. ಕೆಲವರು ಏನು ಮಾಡ್ತಾರೆ, ಡ್ರೈ ಹಾಕ್ಬಿಟ್ಟು ಚಿತ್ರಾನ್ನ, ಗೀ ರೈಸು ಈ ಥರ ಹಾಕ್ಬಿಡ್ತಾರೆ.